ಹಲೋ ನಮಸ್ಕಾರ ಸ್ನೇಹಿತರೆ. ಅನಿತಾಗೆ ಬಿಸಿ ಮುಟ್ಟಿಸಿದ ಚಾರುಚಾರಿ ಕೊನೆಗೂ ಇಲ್ಲಿ ರಾಘುಗೆ ಡಿವೋರ್ಸ್ ನೋಟಿಸನ್ನು ಬಿಸಾಡೇ ಬಿಟ್ಲು ಝಾನ್ಸಿ. ಹಾಗಿದ್ರೆ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಆದರೆ ಖಂಡಿತವಾಗ್ಲೂ ಕೂಡ ಇಲ್ಲಿ ಅನಿತಾ ವೆಲ ಅಂತ ಒದ್ದಾಡಬೇಕಾಗತ್ತೆ. ಹಾಗಾದರೆ ಏನಾಯಿತು, ಏನು ಕತೆ ಅಂತ ಕಡೆ ಮಾನ್ಯತಾ ಕೂಡ ಇಲ್ಲಿ ರಾಮಾಚಾರಿ ಚಾರು ವಿಷಯನ ಸತ್ಯವನ್ನು ತಿಳಿದುಕೊಂಡಿದ್ದೆ ರೆಬೆಲ್ ಆಗ್ತಿದ್ದಾರೆ. ಹಾಗಿದ್ರೆ ಏನಾಯಿತು, ಏನು ಕತೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಝಾನ್ಸಿಗೆ ಡಿವೋರ್ಸ್ ನೋಟಿಸ್ ಬರುತ್ತೆ, ಬಟ್ ಅದು ತಾತ ಸಂಪತ್ ಕುಮಾರ್ ಅವರ ಮನೆಗೆ ಬರುತ್ತೆ. ಬಟ್ ಝಾನ್ಸಿ ಇರೋದು ರಾಮಾಚಾರಿ ಮನೇಲಿ. ಇದು ಅನಿತಾ ಪ್ಲಾನ್ ಆಗಿದೆ. ಝಾನ್ಸಿ ರಾಮಾಚಾರಿ ಮನೇಲಿ ಇದ್ದಾಳೆ ಅನ್ನೋ ವಿಷಯ ಗೊತ್ತಿಲ್ಲ. ಹಾಗಾಗಿ ತಾತ ಸಂಪತ್ ಕುಮಾರ್ ಮನೆಗೆ ನೋಟಿಸನ್ನು ಇಶ್ಯೂ ಮಾಡಿದ್ದಾಳೆ ಅನಿತಾ. ಹಾಗಾಗಿ ಆ ಒಂದು ಡಿವೋರ್ಸ್ ನೋಟಿಸನ್ನು ನೋಡಿದೆ ಸಂಪತ್ ಕುಮಾರ್ ಕುಸ್ತು ಹೋಗ್ಬಿಡ್ತಾರೆ. ಖಂಡಿತ ಇಲ್ಲ, ಇಬ್ಬರು ಕೂಡ ಅಷ್ಟು ಚೆನ್ನಾಗಿದ್ದಾರೆ, ಅದು ಹೇಗೆ ದೂರ ಆಗೋದಕ್ಕೆ ಸಾಧ್ಯ, ಅದು ಹೇಗೆ ಡಿವೋರ್ಸ್ ಕೊಡೋದಕ್ಕೆ ಸಾಧ್ಯ ಅಂತ. ಆದರೆ ತುಳಸಿಯವ್ರು ಮಾತ್ರ ನೀವು ಜೆಂಟಲ್ಮ್ಯಾನ್ ಅಂತ ಹೇಳ್ತೀರಾ ಅಲ್ವಾ ರಾಘು. ನಿಜವಾಗ್ಲೂ ಅವರಿಬ್ರು ಎಷ್ಟು ಚೆನ್ನಾಗಿರ್ಬೋದು, ರಾಘುಗೆ ಹೆಂಡತಿ ಮೇಲೆ ಪ್ರೀತಿ ಇರ್ಬೋದು, ಬಟ್ ಆದರೂ ಕೂಡ ಅವನಿಗೆ ಅವರ ಮನೆಯವರೇ ಮುಖ್ಯ ಆಗ್ತಾರೆ. ಮನೆಯವರು ಅಂತ ಬಂದಾಗ ಅವ್ನು ಯಾರಿಗೂ ಕೂಡ ಇಂಪಾರ್ಟೆನ್ಸ್ ಕೊಡೋದಿಲ್ಲ ಅವರನ್ನು ಬಿಟ್ಟು ಅಂತ ಹೇಳ್ತಾರೆ. ಇದ್ರ ಬಗ್ಗೆ ನಾನು ತಿಳ್ಕೊಳ್ಳೇಬೇಕು ಅಂತ ಹೇಳಿ ಝಾನ್ಸಿ ಮನೆಗೆ ಹೊರಟು ಬಂದಿದ್ದಾರೆ ಇಲ್ಲಿ ಸಂಪತ್ ಕುಮಾರ್ ಅವರು ಅಂತ ಹೇಳ್ಬೋದು. ಝಾನ್ಸಿ ಗಂಡನ ಮನೇಲೆ ಇದ್ದಾಳೆ ಅಂತ ಅನ್ಕೊಂಡ್ಬಿಡ್ತಾರೆ, ಬಟ್ ಝಾನ್ಸಿಯಲ್ಲಿಲ್ಲ ಅಂತಕ್ಕಂಥ ವಿಷಯ ಸಂಪತ್ ಕುಮಾರ್ ಅವ್ರಿಗೆ ಗೊತ್ತಿಲ್ಲ. ಮನೆಗೆ ಬರ್ತಿದ್ದಾಗೆ ರಾಘು ಸಮೇತ ಇಡೀ ಮನೆ ಮಂದಿ ಇರ್ತಾರೆ. ದಯವಿಟ್ಟು ನೀವು ನಿಮ್ಮ ಮಗಳ ಬದುಕನ್ನು ಸರಿಪಡಿಸ್ಬೇಕು ಅಂತ, ನನ್ನ ಮಗಳ ಬದುಕನ್ನು ಹಾಳು ಮಾಡಬೇಡಿ ಅಂತ ರಿಕ್ವೆಸ್ಟ್ ಮಾಡ್ಕೊತಿದ್ದಾರೆ. ನಿಮಗೆ ಇಷ್ಟು ಕಾಸಿ ಆಗ್ತದೆ, ನೋವು ಆಗ್ತದೆ. ನಿಮ್ಮ ಮಗಳ ಮದುವೆ, ಮೊಮ್ಮಗಳ ಮದುವೆ ಕಾಂಟ್ರಾಕ್ಟ್ ಮ್ಯಾರೇಜ್, ಆದರೆ ನಮ್ಮ ಮಗಳ ಮದುವೆ ಶಾಸ್ತ್ರೋಕ್ತವಾಗಿ ಆಗಿದ್ದು, ನಮಗಿನ್ನೆಷ್ಟು ನೋವು ಆಗಬೇಡ ಅಂತ ಹೇಳ್ತಿದ್ದಾರೆ. ನಿಮ್ಮ ಮೊಮ್ಮಗಳದು ನಾಟಕ ನೋಡಿ ಸಾಕಾಗಿದೆ, ಮೊದಲು ಇಲ್ಲಿಂದ ಹೊರಟುಬಿಡಿ ಅಂತಿದ್ದಾರೆ. ಈ ಕಡೆ ತುಂಬ ಅವಮಾನ ಮಾಡ್ತಾರೆ ಪಲ್ಲವಿ ಕೂಡ. ಆದರೆ ಇಲ್ಲಿ ರಾಘು ಅದನ್ನು ತಡೆಯೋಕೆ ಮುಂದಾದಾಗ ಏನಣ್ಣ ಇನ್ನೂ ಕೂಡ ಬಾಟಲ್ ಮನೆಯಿಂದ ಆಚೆ ಹೋಗಿಲ್ಲ, ಇಲ್ಲೇ ಇದೆ, ಯಾಕೆ ತೊಗೊಂಡು ತೀರು ಹೋಗ್ಬೇಕಾ ನಾವು? ಸರಿ ಆಯಿತು ಬಿಡು, ನೀನು ನಿನ್ನ ಹೆಂಡತಿ ಪರವಾಗೇ ಇರು, ನಾವು ಏನು ಮಾಡ್ಕೋಬೇಕು ಅದನ್ನು ಮಾಡ್ಕೋತೀವಿ ಅಂತ ಹೇಳಿ ಅನಿತಾ ಹೇಳಿದಾಗ ರಾಘು ಇನ್ನೊಂದು ಕೂಡ ಮಾತನಾಡೋದಿಲ್ಲ. ಆದರೆ ಇಲ್ಲಿ ಸಂಪತ್ ಕುಮಾರ್ ಅವರು ಮಾತ್ರ ರಿಕ್ವೆಸ್ಟ್ ಮಾಡ್ಕೊತಿದ್ದಾರೆ, ನೋಡಿ ಮದುವೆ ಆಗಿದೆ, ಮದುವೆ ಆಗಿರುವ ಹೆಣ್ಣು ಮಗಳ ಬದುಕಲ್ಲಿ ಈ ರೀತಿ ಕಲ್ಲೋಲ ಆದರೆ ಹೀಗೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಆಗಿದ್ದನ್ನೆಲ್ಲ ಮರೆತು ಇಲ್ಲಿ ರಾಘು ಮತ್ತು ಝಾನ್ಸಿ ಬಂದ್ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ, ಬೇಕಿದ್ರೆ ನಿಮ್ಮ ಕಾಲು ಇಟ್ಕೊಂಡು ಬಿಡ್ತೀನಿ ಅಂತ ಹೇಳಿ ಪಲ್ಲವಿ ಕಾಲನ್ನು ಇಟ್ಕೊಳ್ಳೋಕೆ ಮುಂದಾಗ್ಬಿಡ್ತಾರೆ ಸಂಪತ್ ಕುಮಾರ್. ತಕ್ಷಣ ಈ ಕಡೆ ನಿಮ್ಮ ನಾಟಕ ಸಾಕು, ಮೊದಲು ಇಲ್ಲಿಂದ ಹೊರಡ್ರಿ ಅಂತ ಹೇಳಿ ದೂಡೋಕೆ ಮುಂದಾಗ್ತಿದ್ದಾಳೆ ಪಲ್ಲವಿ. ಇಲ್ಲಿ ಅಚ್ಚಿ ರಾಘು ಎಲ್ಲರೂ ಕೂಡ ತಡೆಯೋಕೆ ಮುಂದಾಗ್ತಾ ಇದ್ರು. ಪಲ್ಲವಿ ಯಾರ ಮಾತನ್ನ ಕೂಡ ಕೇಳುವುದಿಲ್ಲ. ಹಾಗೆ ತಾತನ ದೂಡ್ಬಿಡ್ತಾಳೆ. ದೂಡಿದ್ದೇ ತಡ ಅವಳಿಗೆ ವಿಷಯ ಗೊತ್ತಾಗಿರುತ್ತೆ. ಝಾನ್ಸಿಗೆ ರಾಯ್ ಫೋನ್ ಮಾಡಿ ವಿಷಯ ಹೇಳಿರ್ತಾರೆ, ಸಂಪತ್ ಕುಮಾರ ಸರ್ ನಿಮ್ಮ ಮನೆಗೆ ಹೋಗ್ತಿದ್ದಾರೆ ಅಂತ. ಅದೇ ಕಾರಣಕ್ಕೆ ಝಾನ್ಸಿ ಕೂಡ ರಾಘು ಮನೆಗೆ ಹೊರಟು ಬಂದಿದ್ದಾಳೆ. ಈ ಕಡೆ ದೂಡೋದಕ್ಕೂ ಝಾನ್ಸಿ ಬಂದು ಇಟ್ಕೊಳ್ಳೋದಕ್ಕೂ ಒಂದೇ ಆಗ್ಬಿಡುತ್ತೆ. ತದನಂತರ ನೀವೆಲ್ಲ ಮನುಷ್ಯರ ಸಂಸ್ಕಾರ, ಶಾಸ್ತ್ರ, ಸಂಪ್ರದಾಯ, ಪದ್ಧತಿ ಅದರಲ್ಲೆಲ್ಲ ನಾವೇ ಎತ್ತದ ಕೈ, ನಮ್ಮನ್ನು ಮೀರಿಸೋರು ಯಾರೂ ಇಲ್ಲ ಅಂತೀರಾ, ಇದೇನಾ ಸಂಸ್ಕಾರ ನಿಮ್ಮದು? ದೊಡ್ಡೋರು ಅನ್ನೋದನ್ನು ನೋಡದೆ ಕುಟ್ಕೆ ಪಟ್ಟಿ ಹಿಡಿದು ಹೊರಗಡೆ ದಬ್ತಿದ್ರಲ್ಲ, ಏನು ಹೇಳಬೇಕು ನಿಮ್ಮ ಸಂಸ್ಕಾರಕ್ಕೆ ಅಂತ ಕೇಳ್ತಿದ್ದಾಳೆ. ನಿಜವಾಗ್ಲೂ ನನ್ನ ತಾತನ್ನ ಇಷ್ಟು ಮಟ್ಟಿಗೆ ನಡೆಸ್ಕೊತಾ ಇದ್ದೀರಾ ನೀವು ಅಂತ ಕೇಳ್ತಿದ್ರೆ ಇನ್ನೇನು ಮಾಡಬೇಕಿತ್ತು? ಅಷ್ಟೆಲ್ಲ ಹೇಳಿದ್ರು ಕೂಡ ಕಾಲು ಇಟ್ಕೊಳ್ಳೋಕೆ ಬಂದರೆ ಅವ್ರನ್ನೇನು ಇದು ಮಾಡಬೇಕಿತ್ತ? ಅದಕ್ಕೋಸ್ಕರ ಈ ರೀತಿ ಮಾಡಿದ್ವಿ, ಅದರಲ್ಲಿ ಏನಿದೆ ಅಮ್ಮ ತಪ್ಪು ಅಂತ ಹೇಳಿ ದೊಡ್ಡಮ್ಮವ ಕೇಳಿದಾಗ ದೊಡ್ಡವರು ಚಿಕ್ಕವರು ಅಂತೆಲ್ಲ ಡ್ರಾಮಾ ಮಾಡಬೇಡಿ. ಅಮ್ಮ ಅಂತೀರಾ, ಅಮ್ಮನ ಮಾತೆ ವೇದ ವಾಕ್ಯ, ಅದೇ ಅಂತಿಮ ಅಂತೀರಾ, ಬಟ್ ಅಮ್ಮನ ಮಾತನ್ನು ನಡೆಸ್ಕೊಟ್ರ. ಅಜ್ಜಿ ನನ್ನ ರಾಗುನ ಬಂದ್ ಮಾಡಬೇಕು ಅಂತ ಹೇಳಿದ್ರು, ಆದರೆ ನೀವೇನು ಮಾಡಿದ್ರಿ? ನೀವು ಎಲ್ಲ ಏನು ಗೊತ್ತಾ, ದೊಡ್ಡವ್ರ ಮಾತನ್ನ ಕೇಳ್ತೀನಿ ಅಂತಾರ, ಆದರೆ ದೊಡ್ಡವ್ರ ಮಾತನ್ನು ಕೇಳೋದು ಯಾವಾಗ ಗೊತ್ತಾ? ನಿಮ್ಮ ಮೂಗಿನ ನೇರಕ್ಕೆ ನಿಮಗೆ ಹೇಗೆ ಬೇಕೋ ಹಾಗೆ ಅವರು ಹೇಳಿದಾಗ ಮಾತ್ರ ನೀವು ಅವ್ರ ಮಾತನ್ನು ಕೇಳೋದು, ಇಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಕೂಡ ನೀವು ಅವ್ರ ಮಾತನ್ನು ಕೇಳೋದಿಲ್ಲ. ಇದೇ ಅಲ್ವಾ ನಿಮ್ಮ ಸಂಪ್ರದಾಯ, ಸಂಸ್ಕಾರ, ಶಾಸ್ತ್ರ, ರೀತಿ ನೀತಿ, ಪದ್ಧತಿ ಅಂತ ಹೇಳಿ ಮಾತನಾಡ್ತಿದ್ದಾಳೆ ಝಾನ್ಸಿ. ಏನೇ ಮಾತಾಡ್ತಿದ್ಯಾ, ಮೊದಲು ಇಲ್ಲಿಂದ ಹೊರಡ್ತಾ ಇರು, ನಿನ್ನ ಹತ್ರ ಮಾತಾಡೋಕೆ ಏನೂ ಉಳಿದಿಲ್ಲ ಅಂತ ಹೇಳಿ ಇಲ್ಲಿ ಪಲ್ಲವಿ ಹೇಳಿದಾಗ ಬಾಯಿ ಮುಚ್ಕೊಂಡಿರ್ತೀಯ. ಇಷ್ಟು ದಿನ ನೋಡಿ ಝಾನ್ಸಿ ಬೇರೆ, ಇವಾಗ ನೋಡ್ತಿರೋ ಝಾನ್ಸಿ ಬೇರೆ. ಏನು ಅನ್ಕೊಂಡಿದ್ರ? ನನ್ನ ತಾತ ಹೂ ಅಂದರೆ ಈಗ 100 ಜನ ಬಂದು ಇಲ್ಲಿ ನಿಂತ್ಕೋತಾರೆ ಅಂತ ನನ್ನ ತಾತ ಇವತ್ತು ನಿಮ್ಮನೆ ಮುಂದೆ ಬಂದು ಕೇಳ್ಕೊತಿದ್ದಾರೆ ಅಂದರೆ ಅದು ಅವ್ರ ಮೊಮ್ಮಗಳ ಮೇಲೆ ಇಟ್ಟಿರೋ ಪ್ರೀತಿ. ನನ್ನ ತಾತಂಗೆ ಇಷ್ಟೆಲ್ಲ ಅವಮಾನ ಆಗ್ತಾ ಇದ್ರು ಕೂಡ ರಾಘು ನೀನು ನೋಡ್ಕೊಂಡು ಸುಮ್ಮನಿದ್ಯಾ ಅಲ್ವಾ? ನಿನ್ನನ್ನು ಇಲ್ಲಿಟ್ಟಿದ್ದೆ, ಆದರೆ ನನ್ನ ತಾತ ಯಾವಾಗಲೂ ಜೆಂಟಲ್ಮ್ಯಾನ್ ಅಂತ ಹೇಳ್ತಿದ್ರು, ಫ್ರೆಂಡ್ ಥರ ನೋಡ್ತಿದ್ರು, ಆದರೆ ನೀನು ಏನು ಮಾಡಿದೆ?
ನಿಜವಾಗ್ಲೂ ನಿನ್ನ ಬಗ್ಗೆ ನನಗೆ ಅಸಹ್ಯ ಆಗ್ತದೆ, ಜೊತೆಗೆ ನನ್ನ ಬಗ್ಗೆ ನನಗೆ ಅಸಹ್ಯ ಆಗ್ತದೆ. ನಿನ್ನಂಥವ್ನ ಇಷ್ಟಪಟ್ಟು ನೀನು ಬೇಕು ಅಂತ ಬಂದ ಅಂತ ಇಲ್ಲ. ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ನಿನ್ನ ಅವಶ್ಯಕತೆ ನನಗಿಲ್ಲ. ಇಷ್ಟೆಲ್ಲ ನನ್ನ ತಾತನಿಗೆ ಅವಮಾನ ಆದಮೇಲೆ ನನ್ನ ತಾತನಿಗಿಂತ ಬೇರೇನೂ ಕೂಡ ನನಗೆ ಮುಖ್ಯ ಅಲ್ಲ ಅಂತ ಹೇಳಿ ಡಿವೋರ್ಸ್ ಪೇಪರ್ಗೆ ಸೈನ್ ಮಾಡೋದಕ್ಕೆ ಝಾನ್ಸಿ ಮುಂದಾಗ್ತಾ ಇದ್ರೆ ಅಲ್ಲಿ ತಾತ ತಡೀಲಿಕ್ಕೆ ಟ್ರೈ ಮಾಡ್ತಾರೆ. ಇಲ್ಲ ತಾತ, ನೀವೇನು ಮಾತಾಡಬೇಡಿ, ಇಷ್ಟೆಲ್ಲ ಅವಮಾನ ಆದಮೇಲೆ ಇವರ ಅವಶ್ಯಕತೆ ಯಾವುದೇ ಕಾರಣಕ್ಕೂ ಕೂಡ ನನಗಿಲ್ಲ ಅಂತ ಹೇಳಿ ಸೈನ್ ಮಾಡಿ ಪಲ್ಲವಿ ಮುಖಕ್ಕೆ ಬಿಸಾಡಿ ಅಲ್ಲಿಂದ ತಾತನ ಕರ್ಕೊಂಡು ಹೊರಟು ಬಿಡ್ತಾಳೆ ಝಾನ್ಸಿ. ಇತ್ತ ಕಡೆ ಚಾರು ಝಾನ್ಸಿ ಬಗ್ಗೆನೇ ಯೋಚನೆ ಮಾಡ್ತಿದ್ದಾಳೆ. ರಾಮಾಚಾರಿ ಹತ್ರ ಕೂಡ ಅದನ್ನೇ ಮಾತನಾಡ್ತಾಳೆ. ಚಾರು ಇಲ್ಲಿ ರಾಮಾಚಾರಿ ಕೂಡ ಚಾರು ಹತ್ರ ಖಂಡಿತವಾಗ್ಲೂ ನೀವೇನು ಯೋಚನೆ ಮಾಡಬೇಡಿ ಮೇಡಮ್, ಖಂಡಿತ ಇಲ್ಲಿ ಝಾನ್ಸಿ ಮತ್ತು ರಾಘುನ ದೂರ ಮಾಡೋದಕ್ಕೆ ಯಾರಿಂದನೂ ಕೂಡ ಸಾಧ್ಯ ಇಲ್ಲ ಅಂತ ಹೇಳಿದಾಗ ಇಲ್ಲಿ ಝಾನ್ಸಿ ತಾತ ತುಂಬ ಆಘಾತ ಮಾಡ್ಕೋತಾರೆ. ಅವ್ರಿಗೆ ಗೊತ್ತಾಗಿದೆ ವಿಷಯ ಏನಾಗ್ಬಹುದೇನೋ ಭಯ ಆಗ್ತದೆ ಅಂದಾಗ ನಿಜವಾಗ್ಲೂ ಅವ್ರ ಜೀವನದಲ್ಲಿ ಸಾಕಷ್ಟು ಕಷ್ಟ ನಷ್ಟಗಳನ್ನು ನೋಡ್ಕೊಂಡು ಬಂದಿದ್ದಾರೆ. ಅವ್ರ ಜೀವ ಖಂಡಿತ ಗಟ್ಟಿಯಾಗಿರುತ್ತೆ, ಅದ್ರ ಬಗ್ಗೆ ಏನು ಯೋಚನೆ ಮಾಡಬೇಡಿ ಅಂತಾರೆ. ಆದರೂ ಅವರ ಒಬ್ಬಳೇ ಮೊಮ್ಮಗಳು ಬದುಕು ಈ ರೀತಿ ಆಗ್ತದೆ ಅಂತ ಗೊತ್ತಾದಾಗ ಅವ್ರಿಗೆ ಆಘಾತವಾಗುತ್ತಲ್ವಾ ಅಂತ ಹೇಳಿ ಚಾರು ಹೇಳಿದಾಗ ಇಲ್ಲ, ಅವ್ರಿಗೆ ಶಕ್ತಿ ಇದೆ, ಅದನ್ನು ತಡ್ಕೊಳ್ಳುವಷ್ಟು ವಿವೇಕ ಇದೆ ಅಂತ ಹೇಳಿ ರಾಮಾಚಾರಿ ಮಾತನಾಡ್ತಾರೆ. ಇತ್ತ ಕಡೆ ಮಾನ್ಯತಾ ಅವ್ರ ಹತ್ರ ಜಿಕೆ ಹೋಗಿದ್ದೆ, ನಿಮಗೆ ನಿಜವಾಗ್ಲೂ ಡೌಟ್ ಬರ್ತಿಲ್ವಾ ಯಾರು ಇದನ್ನೆಲ್ಲ ಮಾಡಿಸಿದ್ದು ಅಂತ? ನೀವು ಮಾಡಿಸಿಲ್ಲ ಅಂದರೆ ಖಂಡಿತ ಚಾರಿನೇ ಮಾಡಿಸಿರೋ ಚಾನ್ಸಸ್ ಇದೆ. ನೀವು ಯೋಚನೆ ಮಾಡಿ, ಖಂಡಿತ ಚಾರು 8 ದಿನಕ್ಕೆ ಗಂಡ ಸತ್ತಿದ ಮಾತ್ರಕ್ಕೆ ಮುತ್ತೈದೆತನ ಆಗಿ ಮತ್ತೆ ಬಂದು ಕಿಟ್ಟಿನ ಜೊತೆ ಇಷ್ಟು ಮಟ್ಟಿಗೆಲ್ಲ ಓಡಾಡಿಕೊಂಡು ವಿವೇಕ್ನ ಮದುವೆ ಆಗ್ತೀನಿ ಅಂತ ಹೇಳೋಕ್ಕಾಗತ್ತಾ? ಅವತ್ತು ರುಕು ಕೂಡ ಬಂದು ಹೇಳಿದ್ದೆ ರಾಮಾಚಾರಿ ಸತ್ತಿದ್ದಾನೆ, ರಾಮಾಚಾರಿ ಸತ್ತಿಲ್ಲ, ಕಿಟ್ಟಿ ಸತ್ತಿದ್ದಾನೆ ಅಂತ. ಅವತ್ತು ಕೂಡ ಆ ಚಾರು ಮತ್ತು ರಾಮಾಚಾರಿ ಇಬ್ಬರು ಕೂಡ ಸೇರಿಕೊಂಡು ಡ್ರಾಮಾ ಆಡಿಬಿಟ್ರು. ಯಾಕೆ ಕೊನೆ ಬಾರಿ ಹೇಳ್ತಿದ್ದೇನೆ ರಾಮಾಚಾರಿ ಸತ್ತಿಲ್ಲ. ಇಷ್ಟೆಲ್ಲ ನಡೀತಿದೆ ಅಂದರೆ ಖಂಡಿತವಾಗ್ಲೂ ರಾಮಾಚಾರಿ ಚಾರುನೇ ಇದನ್ನೆಲ್ಲ ಸೇರಿಕೊಂಡು ಮಾಡ್ತಿದ್ದಾರೆ ಅಂತ ಮಾನ್ಯತಾಗಿ ಹೇಳಿದ್ರೆ ಇಲ್ಲಿ ಮಾನ್ಯತಾ ಗನ್ ತಗೊಂಡಿದ್ದೆ. ಇಲ್ಲಿ ಜಿಕೆನೆ ಶೂಟ್ ಮಾಡಲಿಕ್ಕೆ ಮುಂದಾಗ್ಬಿಡ್ತಾರೆ. ಈ ಕಡೆ ನನಗೆ ಯಾಕಪ್ಪ ಬೇಕು ಸಾವಾಸ, ಹಾಳ್ಬಿದ್ದ ಹಾಳಾಗೋಗ್ಲಿ ಅಂತ ಹೇಳಿ ಜಿಕೆ ಅನ್ಕೋತಾರೆ. ಇತ್ತ ಕಡೆ ಝಾನ್ಸಿ ನೀನು ಆ ರೀತಿ ಮಾಡಬಾರ್ದಿತ್ತಮ್ಮ, ಯಾಕೆ ಆ ರೀತಿ ಮಾಡಿದೆ ಅಂತ ಹೇಳಿ ತಾತ ಪ್ರಶ್ನೆ ಮಾಡ್ತಿದ್ದಾರೆ. ಇಲ್ಲ ತಾತ, ನನಗೇನು ತೀರ್ಮಾನ ಮಾಡಬೇಕು ಅದನ್ನು ಕರೆಕ್ಟಾಗಿ ಮಾಡಿದ್ದೀನಿ ಅಂತಾರೆ. ಇಲ್ಲಿ ಝಾನ್ಸಿನ ಹೊಟ್ಟೆ ಉರಿಸ್ಬೇಕು ಅಂತ ಅನಿತಾ ರಾಘುನ ಕರ್ಕೊಂಡು ರಾಮಾಚಾರಿ ಮನೆಗೆ ಬಂದಿದ್ದಾಳೆ. ನಮ್ಮಿಬ್ಬರನ್ನ ಯಾರು ಕೂಡ ದೂರ ಮಾಡೋಕ್ಕಾಗೋದಿಲ್ಲ ಅಂತ ಹೇಳಿ ರಾಮಾಚಾರಿ ಚಾರು ಮುಂದೆ ಅನಿತಾ ಹೇಳ್ತಿದ್ರೆ. ಇತ್ತ ಕಡೆ ಚಾರು ರಾಘು ಮನಸ್ಸಲ್ಲಿ ನೀನು ಇದೆಯಾ ಅನ್ನೋದು ನಿನಗೆ ಗೊತ್ತಿದೆಯಾ? ರಾಘು ಹೇಳಿದ್ನ ನೀನು ಅವ್ನ ಮನಸ್ಸಲ್ಲಿ ಇದೆಯಾ ಅಂತ ಹೇಳಿ ಚೋಕ್ ಕೊಡೋದ್ರ ಮುಖಾಂತರ ಇಲ್ಲಿ ಅನಿತಾನ ಕೆಡ್ಡಾಗಿ ಬಿಡಿಸೋಕೆ ಮುಂದಾಗ್ತಿದ್ದಾರೆ. ಈ ಕಡೆ ಅನಿತಾ ನಿಜವಾಗ್ಲೂ ಗಪ್ಚುಪ್ ಅಂತ ನಿಂತ್ಕೋಬೇಕಾಗಿದೆ. ಇಲ್ಲಿ ರಾಘುನ ಪ್ರಶ್ನೆ ಮಾಡ್ತಿದ್ದಾನೆ. ರಾಘು ಮನಸ್ಸೇ ಇಲ್ದೋರು ಮನಸ್ಸಲ್ಲಿ ಅನಿತಾವ್ನ ಇಷ್ಟ ಅಂತ ಹೇಳ್ತಿದ್ದಾರೆ. ಇತ್ತ ಕಡೆ ಝಾನ್ಸಿ ರಾಘು ಇಬ್ಬರ ನಡುವೆ ಡಿವೋರ್ಸ್ ಆಗ್ತದೆ. ಆದರೆ ಈ ಡಿವೋರ್ಸ್ ಆಗ್ತಿದ್ದಾಗೆ ಅತ್ತ ಕಡೆ ರಾಘು ಅನಿತಾ ಮದುವೆ ಫಿಕ್ಸ್ ಆಗಿದೆ. ಹಸೆಮಣೆ ಹೇರಿದಂತ ರಾಘು ಮತ್ತೊಮ್ಮೆ ಅನಿತಾ ಕುತ್ತಿಗೆಗೆ ತಾಳಿ ಕಟ್ಟಿ ಝಾನ್ಸಿಯನ್ನ ತನ್ನ ಬದುಕಿಂದ ದೂರ ಮಾಡ್ಕೋತಾರೆ. ಅಥವಾ ಮದುವೆ ಮನೆ ಹೋಗಿ ಹಸೆಮಣೆ ಏರಿದ್ದೆ ತಡ ಧೈರ್ಯ ಬಂದು ತನ್ನ ಝಾನ್ಸಿ ಬಿಟ್ಟು ಬೇರೆ ಯಾರೂ ನನ್ನ ಬದುಕಲ್ಲಿ ಬರುವುದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಝಾನ್ಸಿ ಬಳಿಗೆ ಓಡಿ ಬರ್ತಾರೆ. ಏನಾಗತ್ತೆ ತಿಳ್ಕೊಬೇಕು ಅಂದರೆ ಮುಂದಿನ ವಿಡಿಯೋಗೆ ವೇಚ್ ಮಾಡುತ್ತಾನೆ.